ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿಯಿಂದ ಗುರುವಿನ ಸಂಚಾರ ಮೇ 1, 2024ರಿಂದ 14 ಮೇ 2025ವರೆಗೂ ಗುರುವಿನ ಸಂಚಾರ ಇರುತ್ತೆ. ಗುರು 3 ನಕ್ಷತ್ರದಿಂದ ಸಂಚಾರ ಮಾಡ್ತಾರೆ 1 ವರ್ಷಗಳ ಕಾಲದಲ್ಲಿ. ಮೊದಲು ಕೃತಿಕಾ ನಕ್ಷತ್ರದಲ್ಲಿ, ಆಮೇಲೆ ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರದಿಂದ ಸಂಚಾರ. ಸೊ ಇದರಿಂದಾಗಿ ಗುರು ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಸಂಪೂರ್ಣವಾದಂತಹ ಗುರುಬಲ ಇದೆ. ಗುರು ನೋಡಿ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ನೋಡೋದು. ಗುರುವಿನ ಸ್ಥಿತಿ ಸಪ್ತಮದಲ್ಲಿದ್ದಾಗ ಗುರುವಿನ ತನ್ನ 3 ದೃಷ್ಟಿಗಳನ್ನ, ಮೊದಲನೇದಾಗಿ ಲಾಭ ಸ್ಥಾನದ ಮೇಲೆ, ಜೊತೆಗೆ ಎರಡನೇದು ನಿಮ್ಮ ರಾಶಿ ಲಗ್ನದ ಮೇಲೆ, ಮತ್ತೆ ತೃತೀಯದಾಗಿ ನಿಮ್ಮ ಒಂದು ತೃತೀಯ ಸ್ಥಾನದ ಮೇಲೆ ದೃಷ್ಟಿ ಇರುತ್ತೆ. ಗುರುವಿನ ದೃಷ್ಟಿ ಎಲ್ಲಿರುತ್ತೋ ಅಲ್ಲಿ ಆ ಸಂಬಂಧಪಟ್ಟಂತಹ ಫಲಗಳನ್ನ ವೃದ್ಧಿಯನ್ನ ಮಾಡ್ತಾನೆ. ಹಾಗಾಗಿ ಸಪ್ತಮದಲ್ಲಿನ ಗುರು ಅತ್ಯಂತ ಶುಭಕರವಾದಂತಹ ಫಲವನ್ನ ನೀವು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ನಿರೀಕ್ಷೆ ಮಾಡಬಹುದು. ನೋಡಿ, ಸಪ್ತಮ ಸ್ಥಾನದಲ್ಲಿದ್ದಾಗ ಗುರು ನೋಡಿ ಮೊದಲ 4 ತಿಂಗಳ ಕಾಲ ಕೃತಿಕಾ ನಕ್ಷತ್ರ, ಅದಾದ ನಂತರ 5 ತಿಂಗಳ ಕಾಲ ರೋಹಿಣಿ ನಕ್ಷತ್ರ, ಅದಾದ ನಂತರ ಮಂಗಳ ನಕ್ಷತ್ರ. ಈ 3 ನಕ್ಷತ್ರದ ಮೇಲೂ ಕೂಡ ಅದ್ಭುತವಾದಂತಹ ಫಲವನ್ನ ಕೊಡ್ತಾನೆ. ಸಪ್ತಮದ ಗುರು ನೋಡಿ ನಿಮಗೆ ತುಂಬಾನೇ ಉತ್ತಮವಾದಂತಹ ಒಂದು ಜ್ಞಾನ ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾದಂತಹ ಜ್ಞಾನವನ್ನ ವೃದ್ಧಿ ಮಾಡುವಂತಹ ಅವಕಾಶಗಳು ಕೊಡ್ತಾನೆ. ತುಂಬಾನೇ ಸಾಧನ ಪ್ರಿಯವನ್ನ ಮಾಡ್ತಾನೆ. ಪ್ರತಿ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಮಾಡುವಂತಹ ಒಂದು ಮಾನಸಿಕ ಸ್ಥಿತ, ಎದುರಿನ ಒಂದು ವ್ಯಕ್ತಿಯ ಒಂದು ಜ್ಞಾನ ಆಗಿರ್ಬೋದು, ಅವರಿಂದ ನಿಮಗೆ ಅನುಕೂಲಗಳಾಗಿರುವಂಥದ್ದು, ನಿಮಗೆ ಸಕಾಲಕ್ಕೆ ನಿಮಗೆ ಸರಿಯಾದ ಮಾರ್ಗದರ್ಶನ ಆಗಿರ್ಬೋದು, ಮತ್ತೆ ನಿಮಗೆ ಸಪೋರ್ಟ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಿಮಗೆ ಸಿಗುವಂತಹ ಯೋಗಗಳಿದೆ. ನೋಡಿ, ಮೊದಲ 4 ತಿಂಗಳ ಕಾಲ ಗುರು ನಿಮಗೆ ಸಪ್ತಮ ಸ್ಥಾನದಲ್ಲಿ ಕೃತಿಕಾ ನಕ್ಷತ್ರದಿಂದ ಸಂಚಾರ ಆಗುವಾಗ ಸ್ವಂತದ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಹೆಸರು, ಕೀರ್ತಿ, ಗೌರವ, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಮತ್ತೆ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿರ್ದಿಷ್ಟವಾದ ಸಮಯದಲ್ಲಿ ಕಂಪ್ಲೀಟ್ ಮಾಡುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಫೇಸ್ ವ್ಯಾಲ್ಯೂವನ್ನ ಬಳಕೆ ಮಾಡ್ಕೊಳ್ಬಹುದು. ನಿಮ್ಮ ಗೌರವ, ಕೀರ್ತಿ ಮತ್ತೆ ಪ್ರಶಂಸೆಯಲ್ಲಿ ವೃದ್ಧಿ ಮಾಡುವಂತಹ ಅವಕಾಶಗಳಿರುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ಕಮ್ಯುನಿಕೇಶನ್ಸ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಹೊಸ ಒಂದು ರಾಜಿ ಸಂಧಾನ ಒಪ್ಪಂದಗಳಾಗಿರ್ಬೋದು, ಮತ್ತೆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತುಂಬಾನೇ ಕಾರ್ಯರೂಪಕ್ಕೆ ಬರುವಂತದ್ದಿರುತ್ತೆ. ಗ್ರಾಹಕರಾಗಿರ್ಬೋದು ಮತ್ತೆ ಸಪೋರ್ಟ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೋಡುವಂತಹ ಯೋಗಗಳಿದೆ ನಿಮಗೆ ಮೊದಲ 4 ತಿಂಗಳ ಕಾಲದಲ್ಲಿ. ಜೊತೆಗೆ ನಿಮಗೆ ಸುಮಾರಷ್ಟು ಪ್ರಶಂಸೆ, ಕೀರ್ತಿ, ಗೌರವ, ಪ್ರಮೋಷನ್ಸ್ಗೆ ಅವಕಾಶಗಳಾಗಿರ್ಬೋದು, ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವಕ್ಕೆ ಇನ್ನೂ ಅನುಕೂಲಗಳಾಗುವಂತಹ ಯೋಗಗಳನ್ನ ನೋಡುವಂತದ್ದಿರುತ್ತೆ. ಇದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿನೂ ಕೂಡ ಅಭಿವೃದ್ಧಿಯನ್ನ ಕಾಣುವಂತದ್ದಿರುತ್ತೆ. ಮತ್ತೆ ಮಿತ್ರರ ಸಹಕಾರವಾಗಿರುತ್ತೆ, ಮತ್ತೆ ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನೋಡಿ, ನಿಮಗೆ 2ನೇ ಹಂತದಲ್ಲಿ 5 ತಿಂಗಳ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಗುರು ರೋಹಿಣಿ ನಕ್ಷತ್ರದಿಂದ ಸಂಚಾರ ಆಗ್ತಾನೆ. ರೋಹಿಣಿ ನಕ್ಷತ್ರ ಸಂಚಾರವಾಗ ನಿಮ್ಮ ಭಾಗ್ಯೋದಯ ಕಾಲ ಇರುತ್ತೆ. ಗುರು ನಿಮಗೆ ನಿಮ್ಮ ಒಂದು ಕೌಟುಂಬಿಕ ಸುಖ ಆಗಿರ್ಬೋದು, ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತದ್ದಾಗಿರ್ಬೋದು, ಸಂಬಂಧಗಳ ಸುಧಾರಣೆ ಆಗಿರ್ಬೋದು, ಶುಭ ಕಾರ್ಯಗಳಾಗಿರ್ಬೋದು, ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಪ್ರಚೋದನೆಯನ್ನು ಮಾಡ್ತಾನೆ. ಮತ್ತೆ ಈ ಹಂತದಲ್ಲಿ ಮದುವೆ ನಿಶ್ಚಿತಾರ್ಥ ಆಗಿರ್ಬೋದು, ಉತ್ತಮವಾದಂತಹ ಬಾಳ ಸಂಗಾತಿಯ ಸಿಗುವಂತಹ ಯೋಗಗಳಿರುತ್ತೆ. ಜೊತೆಗೆ ನಿಮ್ಮ ಭಾಗ್ಯೋದಯದ ಕಾಲ, ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ. ದೂರದ ಪ್ರಯಾಣಗಳಾಗಿರ್ಬೋದು, ಮಿತ್ರರ ಜೊತೆಗೆ ಪ್ರಯಾಣಗಳಾಗಿರ್ಬೋದು, ಮತ್ತೆ ಹೊಸ ಸಂಬಂಧಗಳು ನಿಮಗೆ ಅವಕಾಶಗಳಾಗಿರ್ಬೋದು ಹುಡುಕಿಕೊಂಡು ಬರುವಂತಹ ಯೋಗಗಳಿದೆ. ಹಾಗಾಗಿ ನಿಮಗೆ ನಿಮ್ಮ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗುವಾಗ ಸಂತಾನದ ಉತ್ಪತ್ತಿ ಆಗಿರ್ಬೋದು, ಸಂತಾನಕ್ಕೆ ಮೊದಲನೇ ಸಂತಾನ ಆಗಿರ್ಬೋದು, 2ನೇ ಸಂತಾನ, 3ನೇ ಸಂತಾನಕ್ಕೂ ಕೂಡ ತುಂಬಾ ಉತ್ತಮವಾದಂತಹ ಅವಕಾಶಗಳಾಗಿರ್ಬೋದು ಸಮಯ ನಿಮಗಿದೆ. ಹಾಗಾಗಿ ಶುಭ ಕಾರ್ಯಗಳು ಕುಟುಂಬದಲ್ಲಿ ನೆರವೇರುವಂಥದ್ದು. ಜೊತೆಗೆ ಯಾರು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ವ್ಯಾಸಂಗ ಮಾಡ್ಬೇಕಂತಿರ್ತಾರೋ, ಇಲ್ಲ ಅಂದ್ರೆ ಒಂದು ಡಿಗ್ರಿ ಮಾಡಿರ್ತಾರೋ, ಹೈಯರ್ ಎಜುಕೇಶನ್ ಮಾಡ್ಬೇಕಂತಿರ್ತಾರೋ, ಅದರಲ್ಲಿ ತುಂಬಾ ಉತ್ತಮವಾದಂತಹ ಅವಕಾಶಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ಗುರುಬಲವಿನಿಂದ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ. ಹಾಗಾಗಿ ಸ್ಕಿಲ್ ಆಗಿರ್ಬೋದು, ನಿಮ್ ಟ್ಯಾಲೆಂಟ್ ಆಗಿರ್ಬೋದು, ಇದರೆಲ್ಲವನ್ನೂ ಕೂಡ ವೃದ್ಧಿ ಮಾಡುವಂತ ಅವಕಾಶ ಮಧ್ಯದ ಹಂತದಲ್ಲ. ಹಾಗಾಗಿ ನೀವು ಹೈಯರ್ ಎಜುಕೇಶನ್ಗೆ ಪ್ಲಾನಿಂಗ್ ಮಾಡ್ಕೊಂಡ್ರೆ ಇನ್ನೂ ಉತ್ತಮವಾದಂತಹ ಗ್ರೋತ್ ಇರುತ್ತೆ. ವಿದೇಶಕ್ಕೆ ಹೋಗಿರ್ಬೋದು, ಇಲ್ಲಾಂದ್ರೆ ಮಿತ್ರರ ಜೊತೆಗೆ ಸೇರಿ ನೀವು ಹೆಚ್ಚಿನ ಒಂದು ವ್ಯಾಸಂಗ ಮಾಡುವಂತ ಅವಕಾಶಗಳು ಕೂಡ ಇದೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರೋದು, ಇವೆಲ್ಲವನ್ನೂ ಕೂಡ ನಡೆಯುವಂಥದ್ದಿದೆ. ಇದರ ಜೊತೆಗೆ ನೋಡಿ, ಮಂಗಳನ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ಕೊನೆಯ 3 ತಿಂಗಳ ಕಾಲದಲ್ಲಿ ತುಂಬಾ ಅದ್ಭುತವಾದಂತಹ ಯೋಗಗಳು. ಈ ಹಂತದಲ್ಲಿ ನಿಮಗೆ ದೊಡ್ಡ ಪ್ರಮಾಣದ ದುಡ್ಡು ಕಾಸಾಗಿರ್ಬೋದು, ಯಾವುದೇ ತರದ ರೋಗ ರುಜಿನಗಳಿರೋದ್ರಿಂದ ಟ್ರೀಟ್ಮೆಂಟ್ ಇಂದ ತುಂಬಾನೇ ಫಲಕಾರಿ ಆಗುವಂತದ್ದಾಗಿರುತ್ತೆ.
ದೀರ್ಘಕಾಲದಿಂದ ಸ್ಟ್ರಕ್ ಆಗಿದಂತಹ ದುಡ್ಡು ಕಾಸು ದೊಡ್ಡ ಪ್ರಮಾಣದ ದುಡ್ಡು ನಿಮಗೆ ಬರುವಂತಹ ಯೋಗಗಳಿದೆ. ಸೊ ಹಾಗಾಗಿ ಮಂಗನ ನಕ್ಷತ್ರದ ಮೇಲೂ ಕೂಡ ತುಂಬಾ ಉತ್ತಮವಾದ ಮತ್ತೆ ಪ್ರತಿ ಕಾಂಪಿಟೇಷನ್ ಆಗಿರ್ಬೋದು, ಪೈಪೋಟಿ ಆಗಿರ್ಬೋದು, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಆಗುವಂತದ್ದು ಅವಕಾಶಗಳಿದೆ. ಅದರಲ್ಲಿ ಹೋಗಿ ಇಂಟರ್ವ್ಯೂಸ್, ಉದ್ಯೋಗದಲ್ಲಿ ಪ್ರಮೋಷನ್ಸ್ ಕೂಡ ನೋಡುವಂತದ್ದಿರುತ್ತೆ. ಮುಖ್ಯವಾಗಿ ಗುರು ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರುವಾಗ ಕೋರ್ಟ್ ಕಚೇರಿ ಮ್ಯಾಟರ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಜಯವನ್ನ ನೋಡುವಂತ ಅವಕಾಶಗಳಿದೆ. ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಈ ಕೋರ್ಟ್ ಕಚೇರಿ ವಾದ ವಿವಾದಗಳೆಲ್ಲ ಒಂದು ಹಂತಕ್ಕೆ ಬಂದು ನಿರ್ದಿಷ್ಟವಾದ ಸಮಯದಲ್ಲೇ ಕ್ಲೋಸ್ ಆಗುವಂತಹ ಯೋಗಗಳು. ಸೊ ಹಾಗಾಗಿ ತುಂಬಾ ಉತ್ತಮವಾದಂತಹ ಅವಕಾಶಗಳು ಗುರು ಸಪ್ತಮ ಸ್ಥಾನದಿಂದ ಸಂಚಾರ ಆಗುವಾಗ ನಿಮಗೆ ದೊರಕುವಂತಹ ಯೋಗಗಳಿದೆ. ನಾನಾ ರೀತಿಯ ಲಾಭಗಳು, ಸಂಪೂರ್ಣವಾದಂತಹ ಲಾಭ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಮಿತ್ರರ ಸಹಕಾರಗಳಾಗಿರ್ಬೋದು, ನಿಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟವಾದ ಸಮಯದಲ್ಲಿನೇ ಕ್ಲೋಸ್ ಮಾಡುವಂತ ಅವಕಾಶಗಳಾಗಿರ್ಬೋದು, ನಿಮ್ಮ ಸಂಬಂಧಗಳನ್ನ ಸುಧಾರಣೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಮತ್ತೆ ಹೊಸ ಯೋಜನೆ ಪ್ಲಾನಿಂಗ್ ಆಗಿರ್ಬೋದು, ಹೊಸ ಜವಾಬ್ದಾರಿ, ಹೊಸ ಕೆಲಸಗಾರಗಳನ್ನು ತಗೊಳ್ಳಿ ನೀವು. ತುಂಬಾನೇ ಉತ್ತಮವಾದಂತಹ ಒಂದು ಅವಕಾಶಗಳಿದೆ. ಹೊಸ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಯೋಗಗಳಿದೆ. ಒಟ್ಟಾರೆ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಬರುವಂತಹ 1 ವರ್ಷಗಳ ಕಾಲದಲ್ಲಿ ಗುರುವಿನ ಸಂಪೂರ್ಣವಾದ ಅನುಗ್ರಹ ಮತ್ತೆ ಪಾಸಿಟಿವ್ ಆಗಿ ಸಂಪೂರ್ಣವಾದ ಅನುಗ್ರಹ ಇರುವಂತಹ ಸಾಧ್ಯತೆಗಳಿದೆ. ಏನು ಪರಿಹಾರವನ್ನ ಮಾಡ್ಬೇಕು ನೋಡಿ, ಗುರುವಿನ ಬಲ ವೃದ್ಧಿ ಮಾಡ್ಕೊಳ್ಳಿ. ಗುರುವಿನ ಆರಾಧನೆಯನ್ನ ಮಾಡೋದ್ರಿಂದ ಸಂಪೂರ್ಣವಾದ ಇನ್ನೂ ಅಭಿವೃದ್ಧಿ ಆಗುತ್ತೆ. ಗುರುವಿನ ಒಂದು ಮುಖ್ಯವಾಗಿ ಗುರುವಿನ ಹಸಿರು ವಸ್ತ್ರವನ್ನ ನೀವು ಹೆಚ್ಚು ಬಳಕೆ ಮಾಡುವುದರಿಂದ ಮತ್ತೆ ಗುರುವಾರ ದಿವಸ ಗುರುವಿನ ದೇವಸ್ಥಾನದಲ್ಲಿ ಹೋಗಿ ಗುರುವಿನ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ಅದರಿಂದ ಗುರುಬಲ ಇನ್ನೂ ವೃದ್ಧಿ ಆಗುತ್ತೆ. ಗುರುವಿನ ಪ್ರತಿ ಗುರುವಾರದ ದಿವಸ ನೀವು 27 ವಾರಗಳ ಕಾಲ ಕಡಲೆಕಾಳನ್ನ ನೀವು ಸ್ವೀಕಾರ ಮಾಡೋದ್ರಿಂದನೂ ಕೂಡ ತುಂಬಾ ಉತ್ತಮವಾದಂತಹ ಗುರುಬಲದ ವೃದ್ಧಿ ಆಗುತ್ತೆ. ಅದರ ಜೊತೆಗೆ ನೀವು ಗುರುವಿನ ರತ್ನವನ್ನ ಧಾರಣೆ ಮಾಡಿ, ಕನಕ ಪುಷ್ಪರಾಗವನ್ನ ನಿಮ್ಮ ತೋರು ಬೆರಳಲ್ಲಿ ಬಂಗಾರ ಅಥವಾ ಹಿತ್ತಾಳೆಯಲ್ಲಿ ಧಾರಣೆ ಮಾಡಿದ್ರೆ ಸಂಪೂರ್ಣವಾದಂತಹ ಗುರುಬಲದ ಅನುಗ್ರಹ ನಿಮಗಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಸಕಲ ಕಾರ್ಯಗಳೆಲ್ಲ ಯಶಸ್ಸನ್ನ ಕಾಣುವಂತಹ ಯೋಗಗಳು ಸೃಷ್ಟಿಯಾಗತ್ತೆ. ಹೇಳಿದಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.